ಉಗ್ರರ ದಾಳಿ ಖಂಡಿಸಿ ತುಮಕೂರು ಗುಬ್ಬಿಯಲ್ಲಿ ಪ್ರತಿಭಟನೆ. ಜಿಹಾದಿ ಉಗ್ರರನ್ನ ಗುಂಡಿಟ್ಟು ಕೊಲ್ಲುವಂತೆ ಜನಾಕ್ರೋಶ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿದ್ರು. ಈ ದಾಳಿಯಲ್ಲಿ ಇದುವರೆಗೂ ಸುಮಾರು 30 ಮಂದಿ ಮೃತಪಟ್ಟಿದ್ದಾರೆ. ಉಗ್ರರ ಅಟ್ಟಹಾಸವನ್ನ ಖಂಡಿಸಿ ತುಮಕೂರು ನಗರದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಗುಬ್ಬಿಯಲ್ಲಿ ಸಾರ್ವಜನಿಕರು ಮೇಣದ ಬತ್ತಿ ಹಿಡಿದು ಪ್ರತಿಭಟನೆಯನ್ನ ನಡೆಸಿದರು. ಹೌದು ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಬಿಜೆಪಿ ಘಟಕದ ವತಿಯಿಂದ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಕಾಶ್ಮೀರದಲ್ಲಿ ಶಾಂತಿ ಕದಡುತ್ತಿರುವ ಉಗ್ರಗಾಮಿಗಳಿಗೆ ಹೇಡಿ ಜಿಹಾದಿ ಉಗ್ರರಿಗೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿನಯ್ ಬಿಗ್ರೆ ಸೇರಿದಂತೆ ಹಲವರು ಹಾಜರಿದ್ದರು. ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಾದ್ಯಂತ ಪಹಲ್ಗಾವ್ನಲ್ಲಿ ನಡೆದಂಥ ಹಿಂದೂ ಪ್ರವಾಸಿಗರ ನರಮೇಧದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದೆ. ಈ ಒಂದು ಹತ್ಯಾಕಾಂಡವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಈ ದೇಶದ ಏಕತೆ, ಅಖಂಡತೆ, ಸಾರ್ವಭೌಮತ್ವದ ಮೇಲೆ ನಡೆದಂಥ ಹಲ್ಲೆ ಎನ್ನುವುದನ್ನು ಸರ್ಕಾರ ಪರಿಗಣಿಸಿ ಇವತ್ತು ಏನು ಭಯೋತ್ಪಾದಕರ ಅಡಗುತಾಣವಾಗಿರ್ತಕ್ಕಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನರ ಆಶಯ ಕೂಡ ಅದೇ ಆಗಿದೆ. ನಾವು ಭಾರತದ ಮುಖ್ಯ ಭೂಮಿಯಲ್ಲಿ ಸೇರಬೇಕು ಅನ್ನೋದು ಇದಕ್ಕೆ ಕಾಲ ಪಕ್ವವಾಗಿದೆ ಅಂತ ನಾವಾದರೂ ಕೂಡ ಭಾವಿಸಿ ಇವತ್ತು ನಮ್ಮ ಶೀರ್ಷ ನಾಯಕತ್ವವನ್ನು ನರೇಂದ್ರ ಮೋದಿಯವರನ್ನು, ಅಮಿತ್ ಶಾ ಅವರನ್ನು ನಾವು ಆಗ್ರಹಿಸ್ತೇವೆ, ಮನವಿ ಮಾಡ್ತೇವೆ. ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಮೇಲೆ ದಾಳಿ ಮಾಡಲಿಕ್ಕೆ ಸರಿಯಾದ ಸಮಯ. ಇವತ್ತು ಅವರ ಭಾವನೆಗಳಿಗೆ ಬೆಲೆ ಕೊಟ್ಟು ಯಾರು 28 ಜನ ಸಾಮಾನ್ಯ ನಾಗರಿಕರು ಹುತಾತ್ಮರಾಗಿದ್ದಾರೆ ಅವರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮೇಲೆ ದಾಳಿ ಮಾಡಿ ಈ ಭಯೋತ್ಪಾದನೆಯ ಮೂಲೋಚ್ಚಾಟನೆಯನ್ನು ಮಾಡಬೇಕು ಅಂತಂದ್ಬಿಟ್ಟು ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಆಗ್ರಹಿಸಿದ್ದೇವೆ. ಇತ್ತ ಗುಬ್ಬಿಯಲ್ಲಿ ಒಂದಾದ ಸಾರ್ವಜನಿಕರು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿರುವ ದಾಳಿಯಲ್ಲಿ 2 ಕನ್ನಡಿಗರು ಮೃತಪಟ್ಟಿರುವುದು ವಿಷಾದನೀಯ ಸಂಗತಿ. ಅಂತಹ ಉಗ್ರರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತ ಘೋಷಣೆಗಳನ್ನ ಕೂಗುತ್ತಾ ಮೊಂಬತ್ತಿ ಹಿಡಿದು ಗುಬ್ಬಿಯ ಸರ್ಕಲ್ನಲ್ಲಿ ಸಾರ್ವಜನಿಕರು ದಾಳಿಯಲ್ಲಿ ಮೃತರಾದ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರವಾಸಿದವರಿಗೆ ಗುಂಡಿಕ್ಕಿ ಕೊಲ್ತಿರೋದು ತೀರಾ ಖಂಡನೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇವತ್ತು ನಾವು ಪ್ರವಾಸಿದವರು ಇಡೀ ಭಾರತದವರು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲೂ ಶಿವಮೊಗ್ಗದವ್ರು ಹೋಗಿರೋ ಇಬ್ಬರು ಅಲ್ಲಿ ಮನ ಹೊಂದಿದ್ದಾರೆ. ಅದರಿಂದ ಅದಕ್ಕೂ ಶಾಂತಿ ಸಿಕ್ಕಲಿ. ಮತ್ತು ಆ ಪಾಕಿಸ್ತಾನ ಉಗ್ರಗಳಿಗೆ ಅವರು ನಮ್ಮ ಸರ್ಕಾರವನ್ನು ಅವರಿಗೆ ಹುಡುಕಿ ಗುಂಡಿಟ್ಟು ಕೊಲ್ಲಬೇಕು. ಮತ್ತು ನಮ್ಮ ದೇಶಕ್ಕೆ, ನಮ್ಮ ಭಾರತಕ್ಕೆ ಒಂದು ಶಾಂತಿ ಹೊತ್ತು ಇವನ್ನೆಲ್ಲ ಪ್ರವಾಸಕ್ಕೆ ಒಂದು ತಾನೇ ಇದ್ದಿದ್ದು ಇವತ್ತು ಎಲ್ಲರಿಗೂ ಅಲ್ಲಲ್ ಕೊಲ್ಲಲ್ ಮಾಡಿದೆ. ಅದರಿಂದ ನಮ್ಮ ಸರ್ಕಾರದವರು ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಬಾರ್ಡ್ರಲ್ಲಿ ಏನು ಅವರು ಒಳಗೆ ನುಶೋಕ್ ಜಾಗ ಮುಚ್ಚಿದ್ದಾರೆ, ಆ ಜಾಗವನ್ನು ಹುಡುಕಿ ಅವರಿಗೆಲ್ಲ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಕೇಳ್ಕೊಂತ, ಮತ್ತು ನಮ್ಮ ಭಾರತದಲ್ಲಿ ಎಲ್ಲ ಮಣ್ಣ ಹೊಂದಿರೋ ಎಲ್ಲರಿಗೂ ಅವರಿಗೆ ಶಾಂತಿ ಆಗಲಿ, ಮತ್ತು ಅವರ ಫ್ಯಾಮಿಲಿ, ಅವ್ರ ಕುಟುಂಬಕ್ಕೆ ದೇವರು ಶಾಂತಿ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಖಾಂತರ ನಾನು ಕೇಳ್ಕೊಂತ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೆ. ನಿನ್ನೆ ಕಾಶ್ಮೀರದ ಪ್ರವಾಸಿ ತಾಣದ ಮೇಲೆ ಏನು ಪಾಕಿಸ್ತಾನದ ಉಗ್ರಗಾಮಿಗಳು ಪ್ರವಾಸದಲ್ಲಿದ್ದಂಥ ಭಾರತೀಯರ ಮೇಲೆ ಧರ್ಮ ಆಧಾರಿತವಾಗಿ ತಮ್ಮ ಶೌರ್ಯವನ್ನು ಮೆರೆದಿರ್ತಕ್ಕಂಥದ್ದನ್ನು ಖಂಡನೆ ಮಾಡಿ ಇವತ್ತು ಗುಬ್ಬಿ ನಗರದಲ್ಲಿ ನನ್ನ ಹುತಾತ್ಮರಾದಂಥ ಎಲ್ಲ ನಮ್ಮ ಭಾರತೀಯರಿಗೂ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ಎಲ್ಲ ನಮ್ಮ ಸ್ನೇಹಿತ ಬಂಧುಗಳು ಸೇರಿಕೊಂಡು ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೆನ್ನೆ ನಡೆದಂಥ ಒಂದು ದುರ್ಘಟನೆ ಇಡೀ ಭಾರತದ ಇತಿಹಾಸದಲ್ಲಿ ಇದು ಒಂದು ಕಪ್ಪು ಚುಕ್ಕೆಗೆ ಸೇರಿದಂಥ ವಿಚಾರ ಅನ್ನೋದು ಅತ್ಯಂತ ನೋವಿನ ಸಂಗತಿ. ಈ ವಿಚಾರವಾಗಿ ಎಲ್ಲ ಭಾರತೀಯರು ಎಚ್ಚೆತ್ತುಕೊಳ್ಬೇಕು. ಪಾಕಿಸ್ತಾನದ ಕ್ರೌರ್ಯದ ವಿರುದ್ಧ ಎಲ್ಲ ಇಡೀ ಭಾರತ ದೇಶದ ಜನ ಹೋರಾಟ ಮಾಡಬೇಕು ಅಂತ ಈ ಮೂಲಕ ಭಾರತೀಯರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಮುಖಂಡರಾದ ಕಾಂತರಾಜು, ಮಂಜುನಾಥ್, ಪ್ರೆಸ್ ಕುಮಾರ್, ರಂಗನಾಥ್, ದಯಾನಂದ್ ಹಾಗೂ ನಾಗರಿಕರು ಹಾಜರಿದ್ದರು. ಗುಬ್ಬಿಯಿಂದ ದೇವರಾಜು ಜೊತೆ ತುಮಕೂರಿನಿಂದ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ.